ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಹೇಳ್ಕೊಳ್ಳೋಕೆ ಇವರು 16 ಬಾರಿ ರಾಜ್ಯದಲ್ಲಿ ಬಜೆಟ್ ಮಂಡಿಸಿದಂಥ ಖ್ಯಾತಿಯನ್ನ ಪಡೆದವರು. ಆದರೆ ರಾಜ್ಯದಲ್ಲಿ ಈಗ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಖಜಾನೆಯಲ್ಲಿ ದುಡ್ಡಿಲ್ಲ. ಹೇಳ್ಕೊಳ್ಳೋಕೆ ಇವರು ಸಮಾಜವಾದಿ, ಆದರೆ ಇವರು ಕಟ್ತಿದ್ದ ವಾಚಿನ ಬೆಲೆಯೇ ಲಕ್ಷ ಲಕ್ಷ ರೂಪಾಯಿ. ಹೇಳ್ಕೊಳ್ಳೋಕೆ ಇವರು ವಕೀಲರು, ಆದರೆ ಬಹಿರಂಗವಾಗಿಯೇ ಅಧಿಕಾರಿಗಳಿಗೆ ಹೊಡಿತಾರೆ, ಕಾನೂನನ್ನು ಕೈಗೆ ತಗೋತಾರೆ. ಹೇಳ್ಕೊಳ್ಳೋಕೆ ಇವರು ಅರ್ಥಶಾಸ್ತ್ರಜ್ಞರು, ಆದರೆ ಇವರು ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ತಲೆ ಮೇಲೂ ತಲಾ 1 ಲಕ್ಷ ರೂಪಾಯಿ ಸಾಲ ಹೊರಿಸಿದ್ದಾರೆ. ನಾನು ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೆ ಇವರು ಯಾರು ಅನ್ನೋದು ಗೊತ್ತಾಗಿರುತ್ತೆ. ಆದರೂ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ನಿಮ್ಮ ರೆಫರೆನ್ಸ್ಗೆ ಹೇಳಿಬಿಡ್ತೀನಿ. ಹೌದು ವೀಕ್ಷಕರೇ, ಕರ್ನಾಟಕದ ಸಾಲ ಈಗ ಬರೋಬ್ಬರಿ 7 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಕಳೆದ ಬಾರಿ 4 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯನವರು ಕಳೆದ 2 ವರ್ಷಗಳಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ವೋಟ್ ಬ್ಯಾಂಕಿಗಾಗಿ ಗ್ಯಾರಂಟಿ ಯೋಜನೆಗಳ ಆಮಿಷ ಒಡ್ಡಿ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಈಗ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮಾಡಿದೆ. ಇದರಿಂದಾಗಿ ರಾಜ್ಯದ ಪ್ರತಿಯೊಬ್ಬರ ಮೇಲೂ ಸಾಲದ ಹೊರೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಿಂಗೆ ಆದರೆ ಮುಂದೊಂದು ದಿನ ಖಜಾನೆಯೂ ಖಾಲಿ, ಅಭಿವೃದ್ಧಿಯೂ ಖಾಲಿ, ಜನರ ತಲೆ ಮೇಲೆ ಮಾತ್ರ ಸಾಲದ ಹೊರೆಯೇ ಅನ್ನೋದಂತೂ ಗ್ಯಾರಂಟಿ ಆಗ್ಬಿಟ್ಟಿದೆ. ನೀವೇ ಯೋಚನೆ ಮಾಡಿ ನೋಡಿ, ರಾಜ್ಯದ ಸರ್ಕಾರಿ ನೌಕರರ PF ದುಡ್ಡು ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಸಾಲ ಮಾಡೋ ಪರಿಸ್ಥಿತಿ ಬಂದಿದೆ. KSRTC ನೌಕರರಿಗೆ ಸಂಬಳ ಕೊಡೋದಕ್ಕೂ ಸಾಲ ಮಾಡೋ ಪರಿಸ್ಥಿತಿ. ಹಳ್ಳಿಗಳ ರಸ್ತೆ ಬಿಡ್ರಿ, ಬೆಂಗಳೂರಲ್ಲೇ ಒಂದು ಸುರಂಗ ರಸ್ತೆ ಮಾಡೋದಕ್ಕೆ ಸಾಲ ಮಾಡ್ತಾ ಇದ್ದಾರೆ. ಇನ್ನು ಗುತ್ತಿಗೆದಾರರ ಬಿಲ್ ಆಗದೆ ಅವರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಸಾಲು ಸಾಲು ಭ್ರಷ್ಟಾಚಾರ ಕೇಸ್ಗಳು ಹೊರಗೆ ಬರ್ತಾ ಇವೆ. ಹಿಂಗೆ ಆದರೆ ರಾಜ್ಯದ ಗತಿ ಅಧೋಗತಿ ಆಗದೆ ಇರುತ್ತಾ? ಸರ್ಕಾರ ಬಡವರಿಗೆ ಸಹಾಯ ಮಾಡಬೇಕು, ಸಹಾಯಧನ ನೀಡಬೇಕು ನಿಜ. ಸ್ವಂತ ಮನೆ ಇರೋರಿಗೆ, ನೌಕರರಿಗೆ, ಉದ್ಯಮಿಗಳಿಗೆ ಕರೆಂಟ್ ಫ್ರೀ ಕೊಟ್ಟಿದ್ದು, ಶ್ರೀಮಂತರ ಮನೆ ಹೆಣ್ಮಕ್ಕಳಿಗೂ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋ ರೀತಿ ಮಾಡಿದ್ದು, ಕಮಿಷನ್ ದಂಧೆ ಮಿತಿ ಮೀರಿದ್ದು, ಸರ್ಕಾರದಲ್ಲಿ ಸಮನ್ವಯ ಇಲ್ಲದೆ ಇರೋದು, ಮಂತ್ರಿಗಳು ಶಾಸಕರಿಗೆ ಅನುದಾನ ಸಿಗದೆ ಇರೋದು, ಅನುದಾನ ಕೊಡೋದಕ್ಕೆ ದುಡ್ಡೇ ಇಲ್ದಿರೋದು, ದುಡ್ಡು ಹೊಡೆಯೋದಕ್ಕೆ ಅಂತಾನೆ ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡೋ ಯೋಜನೆ ರೂಪಿಸೋದು, ಅಬ್ಬಬ್ಬಾ, ಹೀಗೆ ಸಾಲು ಸಾಲು ವೈಫಲ್ಯಗಳಿಂದಾಗಿ ರಾಜ್ಯದಲ್ಲಿ ಒಂತರಹ ತುಘಲಕ್ ದರ್ಬಾರ್ ಶುರುವಾಗಿದೆ. ಇದರಿಂದಾಗಿ ರಾಜ್ಯದ ಒಟ್ಟು ಸಾಲ 7.6 ಲಕ್ಷ ಕೋಟಿ ರೂಪಾಯಿ ದಾಟಿರೋದು. ಕಳೆದ ವರ್ಷ 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದ ಸಿದ್ದರಾಮಯ್ಯನವರು ಈ ಬಾರಿ 1.16 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡೋದಾಗಿ ಹೇಳಿದ್ದಾರೆ. ಇನ್ನು ಮುಂದಿನ ವರ್ಷಗಳಲ್ಲಿ ಅದೆಷ್ಟು ಸಾಲ ಮಾಡ್ತಾರೋ, ರಾಜ್ಯದ ಜನರಿಗೆ ಅದೆಷ್ಟು ಹೊರೆ ಬಿಟ್ಟು ಹೋಗ್ತಾರ ಅನ್ನೋ ಭಯ ಈಗಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ವೀಕ್ಷಕರೇ, ಈ ದೇಶದ ನಂಬರ್ 1 CM ಯಾರು ಅಂತ ಯಾರನ್ನಾದರೂ ಬೇಕಾದರೂ ಕೇಳಿ, ಅವ್ರು ಹೇಳೋದು ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅಂತ. ಆದರೆ ಅತಿ ಹೆಚ್ಚು ಸಾಲ ಮಾಡೋ ಮುಖ್ಯಮಂತ್ರಿ ಯಾರು ಅಂತ ಕೇಳಿ ನೋಡಿ, ಯಾರು ಬೇಕಾದರೂ ಸಿದ್ದರಾಮಯ್ಯನವರ ಹೆಸರು ಹೇಳೇ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ದೇಶದಲ್ಲೇ ಸಾಲ ಮಾಡೋದಿಕ್ಕೆ ಫೇಮಸ್ ಆಗಿಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಕೇಂದ್ರದಿಂದ 7,000 ಕೋಟಿ ರೂಪಾಯಿ, ಮಾರುಕಟ್ಟೆಯಿಂದ 1.5 ಲಕ್ಷ ಕೋಟಿ ರೂಪಾಯಿ, LIC ಸೇರಿ ಹಲವು ಸಂಸ್ಥೆಗಳಿಂದ 4,000 ಕೋಟಿ ರೂಪಾಯಿ ಸೇರಿ ಒಟ್ಟು 1.16 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡೋದಕ್ಕೆ ಹೊರಟಿದೆ. ಅಂದರೆ ಇವರು ಮುಂದೆ ಏನೆಲ್ಲ ಅವಾಂತರ ಮಾಡಬಹುದು ಅನ್ನೋದನ್ನು ನೀವೇ ಲೆಕ್ಕ ಹಾಕಿ. ಹಾಗೆ ನೋಡಿದರೆ ಮೊದಲು ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಆರ್ಥಿಕ ಶಿಸ್ತು ಇತ್ತು. ಆದರೆ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅವರ ಆರ್ಥಿಕ ಶಿಸ್ತೇ ಮಾಯ ಆಗಿಬಿಟ್ಟಿದೆ. ಸಿದ್ದರಾಮಯ್ಯನವರು 1995ರ ತಮ್ಮ ಮೊದಲ ಬಜೆಟ್ನಲ್ಲಿ ಕೇವಲ 1,309 ಕೋಟಿ ರೂಪಾಯಿ ಸಾಲ ಮಾಡಿದರು. ಈ 30 ವರ್ಷಗಳ ಬಜೆಟ್ ಯಾನದಲ್ಲಿ ಸಿದ್ದರಾಮಯ್ಯ ಮಾಡುವ ಸಾಲ ಸುಮಾರು 100 ಪಟ್ಟು ಹೆಚ್ಚಾಗಿದೆ. 2024-25ರ ಬಜೆಟ್ನಲ್ಲಿ 1.5 ಲಕ್ಷ ಕೋಟಿ ಸಾಲದ ಪ್ರಸ್ತಾಪವನ್ನು CM ಸಿದ್ದರಾಮಯ್ಯನವರು ಮಾಡಿದರು. ಈ ಬಜೆಟ್ನಲ್ಲಿ ಅಂದಾಜು 1.16 ಲಕ್ಷ ಕೋಟಿ ಸಾಲದ ಪ್ರಸ್ತಾಪವನ್ನು ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಅಂದರೆ ಅವರ ಉದ್ದೇಶ ಏನಿರಬಹುದು? ಹೀಗೆ ಹೇಳಿದರೆ ಸಿದ್ದರಾಮಯ್ಯನವರು ಮಾಡ್ತಿರೋ ಎಗ್ಗಿಲ್ಲದ ಸಾಲದ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ರಾಜ್ಯದ ಯಾವ ಮುಖ್ಯಮಂತ್ರಿ ಎಷ್ಟು ಸಾಲ ಮಾಡಿದ್ರು ಅನ್ನೋದನ್ನು ನೋಡಿದರೆ ಸಾಕು, ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ.
ರಾಜ್ಯದ ಇತಿಹಾಸದಲ್ಲಿ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ 3,590 ಕೋಟಿ ರೂಪಾಯಿ ಸಾಲ ಮಾಡಲಾಗಿತ್ತು. ಇನ್ನು ಬಿ.ಎಸ್. ಯಡಿಯೂರಪ್ಪನವರ ಅವಧಿಯಲ್ಲಿ 25,653 ಕೋಟಿ ರೂಪಾಯಿ ಸಾಲ ಪಡೆಯಲಾಗಿತ್ತು. ಧರಮ್ ಸಿಂಗ್, ಡಿ.ವಿ. ಸದಾನಂದಗೌಡ, ಜಗದೀಶ್ ಶೆಟ್ಟರ್ ಅವರ ಅವಧಿಯಲ್ಲೂ ಸಾಲದ ಪ್ರಮಾಣ ಸಾವಿರಾರು ಕೋಟಿ ರೂಪಾಯಿ ಲೆಕ್ಕದಲ್ಲಿತ್ತು. ಆದರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಇದುವರೆಗೆ 4.91 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಲಾಗಿದೆ. ಅಂದರೆ ನಂಬಲೇಬೇಕು. ಇದಿಷ್ಟು ಇದುವರೆಗೆ ಸಿದ್ದರಾಮಯ್ಯನವರು ಮಾಡಿರೋ ಸಾಲದ ಲೆಕ್ಕಾಚಾರ. ಆದರೆ ಅವರು ಇನ್ನೂ 3 ವರ್ಷ ಅಧಿಕಾರದಲ್ಲಿರ್ತಾರೆ. ಅಲ್ಲಿಯವರೆಗೆ ಅವರು ಇನ್ನೆಷ್ಟು ಲಕ್ಷ ರೂಪಾಯಿ ಸಾಲ ಮಾಡ್ತಾರೆ ಅನ್ನೋ ಭಯ, ಕುತೂಹಲ, ಆತಂಕ ಎಲ್ಲವೂ ಇದೆ. ಇನ್ನು 3 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿಯೇ ಅಧಿಕಾರ ಹಂಚಿಕೆ ಆಗದೆ ಇದ್ರೆ 16ನೇ ವಿಧಾನಸಭೆ ಅಂತ್ಯ ಆಗುವ 2028ರ ವೇಳೆಗೆ ರಾಜ್ಯ ಸರ್ಕಾರದ ಒಟ್ಟು ಸಾಲ 9.25 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗುತ್ತೆ. ಹೀಗಂತ ಆರ್ಥಿಕ ಇಲಾಖೆ ಅಂದಾಜು ಮಾಡಿದ್ದಾರೆ. ಇದೇ ವೇಳೆಗೆ 60,306 ಕೋಟಿ ರೂಪಾಯಿ ಬಡ್ಡಿಯೇ ಆಗುತ್ತೆ ಅಂತ ಅಂದಾಜು ಮಾಡಿದ್ದಾರೆ. ಇದನ್ನು ಕೇಳಿದ್ರೇನೆ ಭಯ ಆಗುತ್ತೆ, ಮುಂದೆ ಹೆಂಗೆ ಅಂತ. ಇದೆಲ್ಲ ಸರ್ಕಾರದ ಮೂಲಗಳ ಅಂಕಿಅಂಶ. ಆದರೆ 2025-26ನೇ ಸಾಲಿನ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ವಿತ್ತೀಯ ಕೊರತೆ 90,428 ಕೋಟಿಗಳಷ್ಟು ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಹೇಳಿದ್ದಾರೆ. ಮುಂದೆ ಬರುವಂತಹ ಆರ್ಥಿಕ ವರ್ಷಗಳಲ್ಲಿ ವೇತನ, ಪಿಂಚಣಿ ಮತ್ತಿತರ ಬದ್ಧ ವೆಚ್ಚಗಳಲ್ಲಿ ಏರಿಕೆ ಆಗೋ ಸಾಧ್ಯತೆ ನಿಚ್ಚಳವಾಗಿರುವ ಕಾರಣ ರಾಜ್ಯದ ಮೇಲಿನ ಹಣಕಾಸು ಹೊರೆಯೂ ಹೆಚ್ಚಾಗುತ್ತೆ. ಈ ಹೊರೆಗಳ ನಿರ್ವಹಣೆಗೆ ಸಾಲದ ಮೇಲಿನ ಅವಲಂಬನೆ ಅನಿವಾರ್ಯ ಎಂಬಂತಾಗಿದೆ. ಈ ಕಾರಣದಿಂದಲೇ 2027-28ಕ್ಕೆ ರಾಜ್ಯದ ಒಟ್ಟು ಸಾಲ 9.25 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಎನ್ನಲಾಗ್ತಾ ಇದೆ. ಇನ್ನು 2028-29ಕ್ಕೆ ಅಂದರೆ 2029ರ ಮಾರ್ಚ್ ಅಂತ್ಯಕ್ಕೆ ಒಟ್ಟು ಸಾಲ 10.17 ಲಕ್ಷ ಕೋಟಿ ರೂಪಾಯಿ ಸಾಲ ಆಗುತ್ತೆ ಅಂತ ಅಂದಾಜಿಸಿದ್ದಾರೆ. ನಾನು ಇಷ್ಟು ಬಜೆಟ್ ಮಾಡಿಸಿದ್ದೀನಿ ಅಂತ ಹೇಳೋ ಮೂಲಕ ಸೋ ಕಾಲ್ಡ್ ಎಕಾನಮಿಸ್ಟ್ ಆಗಿರುವಂಥ ಸಿದ್ದರಾಮಯ್ಯನವರು ಹೀಗೆ ಸಾಲ ಮಾಡುವ ಮೂಲಕ ಸಾಲರಾಮಯ್ಯ ಅಂತಲೇ ಕರ್ಸ್ಕೊಳ್ತಾ ಇದ್ದಾರೆ. ರಾಜ್ಯದ ಆಡಳಿತ ಯಂತ್ರ ಈಗಾಗಲೇ ಕುಸಿದಿದೆ. ದಿನಕ್ಕೊಬ್ಬ ನಾಯಕರು ನೀಡುವ ಹೇಳಿಕೆಗಳು, ಭ್ರಷ್ಟಾಚಾರ ಆರೋಪಗಳು, ಸ್ವಪಕ್ಷದವರ ವಿರುದ್ಧವೇ ಕೇಳಿ ಬರುವಂಥ ಆರೋಪಗಳು, ಅಧಿಕಾರ ಹಂಚಿಕೆಯ ಪುಕಾರುಗಳು, ಭಿನ್ನ ಬಣಗಳ ಸಭೆಗಳು, ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಬಣಗಳ ನಡುವಿನ ಒಳಜಗಳಗಳು ರಾಜ್ಯದ ಆಡಳಿತವನ್ನು ಅಧೋಗತಿಗೆ ತಂದುಬಿಟ್ಟಿದೆ. ಗುತ್ತಿಗೆದಾರರಿಗೆ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಇದೆ. ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಕೂಡ ಸರ್ಕಾರ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ನೌಕರರ ವೇತನ, PF ನೀಡಲಿಕ್ಕೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿ ಇರುವಾಗ ಸಿದ್ದರಾಮಯ್ಯನವರ ಸರ್ಕಾರ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮಾಡ್ತಾ ಹೋದರೆ ಮುಂದೊಂದು ದಿನ ರಾಜ್ಯದಲ್ಲಿ ಅರಾಜಕತೆ ತಾಂಡವಾಡೋದ್ರಲ್ಲಿ ಅನುಮಾನವೇ ಬೇಡ. ಸಾಲ ಮಾಡಿ ರಾಜ್ಯದ ಅಭಿವೃದ್ಧಿ ಮಾಡ್ತಾರೋ ಅದೂ ಇಲ್ಲ. ಗ್ರಾಮೀಣ ರಸ್ತೆಗಳ ತುಂಬ ಹುಂಡಿಗಳೇ ತುಂಬಿದೆ. ಗುಂಡಿಗಳ ಮಧ್ಯೆ ರಸ್ತೆಯನ್ನ ದುರ್ಬಿನ್ ಹಾಕೊಂಡೇ ಹುಡುಕಾಡೋ ಪರಿಸ್ಥಿತಿ ಇದೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಇನ್ನೂ ಪುಸ್ತಕಗಳ ಸಮರ್ಪಕ ಪೂರೈಕೆ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳು ಹಾಳು ಬೀಳ್ತಾ ಇವೆ. ರೈತರ ಕಷ್ಟಗಳನ್ನಂತೂ ಕೇಳೋರೇ ಇಲ್ಲದಂತಾಗ್ಬಿಟ್ಟಿದೆ. ಹೊಸ ಉದ್ಯೋಗ ಸೃಷ್ಟಿ, ಸಾವಿರಾರು ಶಿಕ್ಷಕರ ಹುದ್ದೆಗಳು ಖಾಲಿ ಬಿದ್ದಿವೆ. ಭ್ರಷ್ಟಾಚಾರ ಎಲ್ಲೆಡೆ ಇದೆ ಎಂಬುದಕ್ಕೆ ಲೋಕಾಯುಕ್ತ ದಾಳಿಗಳೇ ಸಾಕ್ಷಿಯಾಗಿದೆ. ಇಷ್ಟೆಲ್ಲ ಇರುವಾಗ ತಮ್ಮ ಕುರ್ಚಿ ಭದ್ರ ಮಾಡ್ಕೊಳ್ಳೋಕೆ ಮಾತ್ರ ಸಿದ್ದರಾಮಯ್ಯನವರು ಹೋರಾಟ ಮಾಡ್ತಿರೋದು ಎಷ್ಟು ಸರಿ? ನೀವೇ ಹೇಳಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.